ಸ್ಟಾರ್ಟಿಂಗ್ ಟು ಆಫೀಸ್ಗೆ ಓಡ್ತಾ ಇದ್ದೀವಿ ಇವಾಗ. ಒಂದು ವೇ ಅಪ್ಪನ್ನು ಡ್ರಾಪ್ ಮಾಡಿ ಗೋಯಿಂಗ್ ಒನ್ ಟ್ರಿಪ್. ಸೊ ಡ್ರಾಪ್ ಮಾಡಿ I usually do not wear my riding jacket or it's not a good thing. ಹೊರಗಡೆ ಹಾಕೋಕ್ಕಲ್ಲ. ಸೊ ವಿಡಿಯೋದಲ್ಲಿ ಹೇಳ್ದಂಗೆ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಫೋಕ್ಸ್. ಇದು ಆ್ಯಕ್ಚುಲಿ ನಾನು ಮೈಸೂರಿಂದ ಬಂದಾದ್ಮೇಲೆ ಫಸ್ಟ್ ಡೇ ಬ್ಯಾಕ್ ಟು ಆಫೀಸ್. ಐ ಥಿಂಕ್ ದಿಸ್ ಈಸ್ ದ ಫಸ್ಟ್ ವ್ಲಾಗ್ ಆಫ್ ಮೈ ಮೊನಾಟನಸ್ ಲೈಫ್, ಆರ್ ಐ ಥಿಂಕ್ ಯು ಕ್ಯಾನ್ ಪ್ರಾಬಬ್ಲಿ ರಿಲೇಟ್ ಯುವರ್ ಮೊನಾಟನಸ್ ಲೈಫ್. ಆಫೀಸ್ಗೆ ಹೋಗು, ಕೆಲಸ ಮಾಡು, ವಾಪಸ್ ಮನೆಗೆ ಬಾ, ಆಫೀಸ್ಗೆ ಹೋಗು, ಕೆಲಸ ಮಾಡು, ವಾಪಸ್ ಮನೆಗೆ ಬಾ. ಸೊ ಈ ಒಂದು ಆಫೀಸ್ಗೆ ಹೋಗೋ ಟೈಮಲ್ಲಿ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳ್ದಂಗೆ ಐ ಆಮ್ ಗನ್ನ ಶೋ ಓನ್ಲಿ ದ ಹೈಲೈಟ್ಸ್. ಐ ಆಮ್ ನಾಟ್ ಗನ್ನ ಶೋ ದಿ ಎಂಟೈರ್ ಜರ್ನಿ ಆ್ಯಂಡ್ ಬೋರ್ ಯು ಗೈಸ್ ವಿತ್ ಇಟ್. ಸೊ ನಾನು ರೋಡ್ನಲ್ಲಿ ಏನು ನೋಡ್ತಾ ಇದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಪ್ರಾಬಬ್ಲಿ ಯು ವಿಲ್ ಆಲ್ಸೋ ಸಿ ದಿ ಸೇಮ್ ಥಿಂಗ್. ನೀವು ಅದನ್ನೇ ನೋಡಿರ್ತೀರ. ಬೇಸಿಕಲಿ ನಾನು ಮುಂಚೆಯಿಂದ ಹೇಳ್ತಾ ಇರೋಂಗೆ ಕಾಮನ್ ಮ್ಯಾನ್ ವ್ಲಾಗ್ಸ್ ಇಸ್ ಆಲ್ ಅಬೌಟ್ ಯು. ವಾಟ್ ಎವರ್ ಯು ಸಿ, ಐ ಸಿ. And whatever you experience, I would experience. But the only thing is, I am recording it and showing it to the entire world. I think probably the 2 subscribers which I have, I really want your support. So whoever is new to the channel, this is Common Man Vlogs. Basically, I'm just like you. That is what I am trying to say in my vlogs, or trying to show at least. ಸೊ ದಿಸ್ ಇಸ್ ಮೈ ಜರ್ನಿ ಟು ದ ಆಫೀಸ್. ನಾನು ಆಫೀಸ್ಗೆ ಹೊಡ್ತಾ ಇರೋದು. ಸೊ ನಾನು ಅರ್ಲಿ ಮಾರ್ನಿಂಗ್ ಶಿಫ್ಟ್ ಮಾಡೋದ್ರಿಂದ ಐ ಹ್ಯಾವ್ ಟು ಲೀವ್ ಅರ್ಲಿ ಟು ಆಫೀಸ್. 5:30 ಐ ನೀಡ್ ಟು ಬಿ ದೇರ್ ಇನ್ ಆಫೀಸ್, ಬಟ್ 5:30 ನಾನು ಬಿಡೋ ಥರ ಆಗ್ತಾಯಿದೆ. ಇಫ್ ಮೈ ಕಲೀಗ್ಸ್ ಆ್ಯಂಡ್ ಮೈ ಬಾಸ್ ಇಸ್ ವಾಚಿಂಗ್, ಪ್ಲೀಸ್ ಡೋಂಟ್ ಮೈಂಡ್. ದ ಜರ್ನಿ ಇಸ್ ಟೂ ಲಾಂಗ್, ಸೊ ಇಟ್ ಈಸ್ ಗನ್ನ ಟೇಕ್ ಸಮ್ ಟೈಮ್. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಬಾಸ್ ಮತ್ತು ನನ್ನ ಕಲೀಗ್ಸ್ ಯಾರಾದರೂ ಇದನ್ನು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗತ್ತೆ ಎಷ್ಟು ಲಾಂಗ್ ಜರ್ನಿ ಇದೆ ಅಂತ ಈ ವಿಡಿಯೋದಲ್ಲಿ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಬರ್ತೀನಿ, ಬೇಜಾರು ಮಾಡ್ಕೋಬೇಡಿ. ಬಟ್ ಇನ್ ಟರ್ಮ್ಸ್ ಆಫ್ ವರ್ಕ್ ಐ ಆಮ್ ವೆರಿ 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 ಪಂಕ್ಚುಯಲ್ ಆ್ಯಂಡ್ ಐ ಫಿನಿಶ್ ವಾಟ್ ಎವರ್ ದ ಟಾಸ್ಕ್ ವಿಚ್ ಇಸ್ ಗಿವನ್ ಟು ಮೀ. ಸೊ ನನಗೆ ಏನೇನು ಕೊಟ್ಟಿದ್ರು ನಾನು ಅದನ್ನು ಮುಗಿಸೇ ಬರೋದು. ಐ ಡು ನಾಟ್ ಕೀಪ್ ಎನಿಥಿಂಗ್ ಪೆಂಡಿಂಗ್. ವರ್ಕ್ ಇಸ್ ವರ್ಷಿಪ್. Just like you guys. I think probably most of you can relate right now. ನಾನು ವ್ಲಾಗ್ ಮಾಡಬೇಕು, ನಾನೊಬ್ಬ ವ್ಲಾಗರು ಆ ಥರ ಎಲ್ಲ ಏನು ಹೇಳ್ತಲ್ಲ. ನಾನು ನಿಮ್ಮ ಥರನೇ ಐ ಆಮ್ ಟ್ರೈಯಿಂಗ್ ಆನ್ ಎ ನ್ಯೂ ಥಿಂಗ್ ಟು ಸಿ. ನಾನು ಚೆನ್ನಾಗಿ ಮಾತಾಡ್ತೀನಿ ಆಫ್ಲೈನ್, ಬಟ್ ಆನ್ಲೈನ್ ನನಗೊಂದು ಸ್ವಲ್ಪ ಡಿಫಿಕಲ್ಟಿ ಆಗ್ತಾಯಿದೆ. ಬಟ್ ಐ ವಿಲ್ ಕೀಪ್ ಆನ್ ಪುಷಿಂಗ್ ಮೈ ಸೆಲ್ಫ್ ಥ್ರೂ ದಿಸ್ ನ್ಯೂ ಬೌಂಡ್ರಿ ವಿಚ್ ಐ ಹ್ಯಾವ್ ಕ್ರಿಯೇಟೆಡ್. ಸೊ ಈ ಹೊಸ ಟಾಸ್ಕ್ನ ತೊಗೊಂಡಿದ್ದೀನಲ್ಲ, ಸೊ ಐ ಆಮ್ ಗನ್ನ ಗೋ ಅಹೆಡ್ ಆ್ಯಂಡ್ ಐ ಥಿಂಕ್ ಪ್ರಾಬ್ಲಿ ಅಚೀವ್ ಇಟ್. ಸೊ ಲೆಟ್ಸ್ ಕಂಟಿನ್ಯೂ ವಿತ್ ದ ವ್ಲಾಗ್. ಸೊ ಐ ಆಮ್ ಗನ್ನ ಆ್ಯಡ್ ಅ ಲಿಟಲ್ ಬಿಟ್ ಆಫ್ ಮ್ಯೂಸಿಕ್ ಆ್ಯಂಡ್ ಪ್ಲೀಸ್ ಕಮೆಂಟ್ ಬಿಲೋ ಇಫ್ ಯು ನೀಡ್ ಮ್ಯೂಸಿಕ್ ಆರ್ ಇಫ್ ಯು ವಾಂಟ್ ಮಿ ಟು ಚಿಟ್ ಚಾಟ್. ನಾನು ಮಾತಾಡೋದು ನಿಮಗೆ ಬೇಕು ಅಂದರೆ ಹೇಳಿ. ಆಫ್ ಆಗೋಯ್ತು ಗಾಡಿ. ಛೇ, ಹೀಗಾಗಬಾರ್ದಾಗಿತ್ತು. ಸೊ ಏನೋ ಒಂದು ಕತೆ ಹೇಳ್ತಾ ಇದ್ದೀನಿ ನಮ್ಮ ತಂದೆಗೆ. ಆ್ಯಕ್ಚುಲಿ ನಮ್ಮ ತಂದೆ ಹಿಂದೆಗಡೆ ಕೂತಿದ್ದಾರೆ. ನಾನು ಅವ್ರನ್ನ ಡ್ರಾಪ್ ಮಾಡ್ತಾಯಿದ್ದೀನಿ. ಅವರು ಟ್ರಿಪ್ಪಿಗೆ ಹೊರಡ್ತಾಯಿದ್ರು. ಸೊ ಅವ್ರನ್ನ ಡ್ರಾಪ್ ಮಾಡಿ ನಾನು ಬರ್ತಾಯಿದ್ದೆ. ಸೊ ಅವ್ರಿಗಿದ್ದು ತುಂಬ ಫಾಸ್ಟ್ ಅನ್ನಿಸ್ತಾ ಇದೆ ಅವ್ರಿಗೆ. ಸೊ ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ ನನಗೆ, ನಿಧಾನಕ್ಕೆ ಹೋಗು, ಯಾಕೆ ಎಷ್ಟೊಂದು ಫಾಸ್ಟಾಗಿ ಹೋಗ್ತಾ ಇದೆಯಾ ಅಂತ. ಬಟ್ ಐ ಆಮ್ ನಾಟ್ ಸ್ಪೀಡಿಂಗ್, ನಾನು ಫಾಸ್ಟಾಗಿ ಹೋಗ್ತಾ ಇಲ್ಲ. ನಾನು ಆ್ಯಕ್ಚುಲಿ ನಾನು ಹೇಳ್ತಾ ಇದ್ದೀನಿ, ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಇದು ಗೇರ್ ರೇಷಿಯೋ ಇದರಲ್ಲಿ ತುಂಬ ಕಡಿಮೆ. ಸೊ ಹಾಗಾಗಿ ಟಾರ್ಕ್ ಸಿಕ್ಕಾಪಟ್ಟೆ ಇದೆ. ಸೊ ಬೇಗ ಸ್ಪೀಡ್ ಪಿಕಪ್ ಆಗುತ್ತೆ ಇದರಲ್ಲಿ. ಸೊ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಪ್ಪಂಗೆ. ಸೊ ದಯವಿಟ್ಟು ಹೇಳಿ. ನಾನು ಮುಂಚೆ ಹೇಳ್ತಾ ಇದ್ದಂಗೆ, ನಿಮಗೆ ಮ್ಯೂಸಿಕ್ ಬೇಕು ಅಂದರೆ ಮ್ಯೂಸಿಕ್ ಇಡ್ತೀನಿ, ಇಲ್ಲ ಅಂದರೆ ನಾನು ಮಾತಾಡಬೇಕು ಅಂದರೆ ಮಾತಾಡ್ಕೊಂಡು ಹೋಗ್ತೀನಿ. ಪ್ರಾಬಬ್ಲಿ ಯು ವಿಲ್ ಹಿಯರ್ ಮೀ ಟಾಕ್. ಮುಂದೆ 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 ಬರೋ ವ್ಲಾಗ್ಸ್ನಲ್ಲಿ ನೀವು ನನ್ನ ಮಾತಾಡೋದೇ ನೋಡ್ಬೋದು. ಬಟ್ ಇವಾಗ ನನ್ನ ಹತ್ರ ಟಾಪಿಕ್ ಇಲ್ಲೇ ಇರೋದ್ರಿಂದ ಆಬ್ವಿಯಸ್ಲಿ ಐ ಆಮ್ ಆ್ಯಡಿಂಗ್ ಮ್ಯೂಸಿಕ್.
ಬಟ್ ಆಸ್ ಸೂನ್ ಆಸ್ ಮೈ ಸಬ್ಸ್ಕ್ರೈಬರ್ ಕೌಂಟ್ ಗೋಸ್ ಮೋರ್, ನನಗೆ ಸಪೋರ್ಟ್ ಜಾಸ್ತಿ ನಿಮ್ಮ ಕಡೆಯಿಂದ ಸಿಗ್ತಾ ಇದ್ದಂಗೂ ಐ ಆಮ್ ಗೋನಾ ಚೇಂಜ್ ದ ಮೋಡ್ ಆಫ್ ಮೈ ವ್ಲಾಗ್. ಸೊ ನಾನು ಹೇಳ್ದಂಗೆ ಲಾಸ್ಟ್ ವಿಡಿಯೋದಲ್ಲಿ ಐ ಆಮ್ ಗೋನಾ ಶೋ ಓನ್ಲಿ ದ ಹೈಲೈಟ್ಸ್ ಆಫ್ ಮೈ ಜರ್ನಿ to work or any other place which I go. I'm not gonna show the entire journey video, but please do watch and support, subscribe, like. If you do that, I'm gonna be coming up with more and more useful things. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಕನ್ನಡ ಆಡಿಯನ್ಸಿಗೋಸ್ಕರ ನೀವು ಜಾಸ್ತಿ ನನಗೆ ಲೈಕ್ಸು, ಸಬ್ಸ್ಕ್ರೈಬು, ಕಮೆಂಟ್ಸು ಹಾಕ್ತಾ ಇದ್ದಂಗೂ ನನಗೆ ನನ್ನ ವ್ಲಾಗ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಂಪ್ರೂವ್ ಮಾಡಿಕೊಂಡ್ರೆ ನಿಮಗೂ ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ. ಐ ಆಮ್ ಓಪನ್ ಫಾರ್ ಫೀಡ್ಬ್ಯಾಕ್. ನನಗೆ ಏನೇ ಇನ್ಫಾರ್ಮೇಷನ್ ಇದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಈ ಥರ ಮಾಡಬೇಡ, ಆ ಥರ ಮಾಡು ಅಂತ ನಾನು ಅದನ್ನು ನನ್ನ ವ್ಲಾಗಲ್ಲಿ ಅಳವಡಿಸೋದಕ್ಕೆ ನೋಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡ್ತಾಯಿದ್ರೆ ನನಗೂ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ. ನಿಮ್ಮನ್ನು ನೀವು ನೋಡ್ಕೊಳ್ಳೋಕ್ಕೆ ಆಗೋ ಥರ ಆಗುತ್ತೆ. ನಮ್ಗನ್ನ ಬ್ರಿಂಗ್ ಇನ್ ಮೋರ್ ಆ್ಯಂಡ್ ಮೋರ್ ಟಾಪಿಕ್. ನಾವು ಒಬ್ಬ ಕಾಮನ್ ಮ್ಯಾನ್ ತಲೆಯಲ್ಲಿ ಏನೇನು ನೋಡ್ತಾ ಇರತ್ತೆ. ಸೊ ಆಸ್ ಐ ಸೆಡ್ ಇನ್ ಮೈ ಪ್ರೀವಿಯಸ್ ವಿಡಿಯೋಸ್ ಆಲ್ಸೋ ಆರ್ ವ್ಲಾಗ್ಸ್ ಆಲ್ಸೋ, ಐ ವಾಂಟ್ ಬಿ ವಾಯ್ಸ್ ಫಾರ್ ಯು ಗೈಸ್. ಸೊ ಇಟ್ಸ್ ಅ ಕಾಮನ್ ಮ್ಯಾನ್ ಪ್ರಾಬ್ಲಮ್ಸ್, ಕಾಮನ್ ವುಮೆನ್ ಪ್ರಾಬ್ಲಮ್ಸ್. ಸೊ ಅದನ್ನೆಲ್ಲ ನಾನು ಈ ವ್ಲಾಗಲ್ಲಿ ಡಿಸ್ಕ್ಲೋಸ್ ಅಂದರೆ ನಿಮ್ಮ ಒಂದು ಪ್ರಾಬ್ಲಮ್ಸ್ನ ಇಲ್ಲಿ ಹೇಳ್ಕೋಬೇಕು ಅಂತ ಇದ್ದೀನಿ. So I'm gonna go ahead and provide my email address and everything. So yeah, we'll come to that. Now enjoy the video with the music. I'm gonna be back with a
ವೆಲ್ಕಮ್ ಬ್ಯಾಕ್ ಆಫ್ಟರ್ ದ ಲವ್ಲಿ ಮ್ಯೂಸಿಕ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಹೋಗ್ತಾ ಇರೋದು ಇವಾಗ ನಮ್ಮ ಬ್ಯಾಂಗ್ಳೂರಿನ ಫೇಮಸ್ ಡಬಲ್ ಡೇಕರ್ ಫ್ಲೈಓವರ್. ಸೊ ನಾನು ಇವಾಗ ರಾಗಿಗುಡ್ಡ ಹತ್ರ ಹತ್ತಿದ್ದೀನಿ ಫ್ಲೈಓವರ್ನ. ಸೊ ಇದ್ರ ಮೇಲೆ ಟ್ರಾವೆಲ್ ಮಾಡ್ತೀವಿ ಆ ಕಡೆ ಸೈಡ್ ಇಳಿಯೋವರೆಗೂ. ಥಿಂಕ್ ಫಸ್ಟ್ ಡೇ ಐ ಡಿಡ್ ನಾಟ್ ನೋಟಿಸ್ ಸನ್ರೈಸ್. ನನಗೆ ಇಲ್ಲಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, but I did not notice that. Let us wait and watch if I can go ahead and see the sunrise. I can show it to you guys. But I was so happy. Usually, this is my daily route which I take. ಇಷ್ಟೊಂದು ಫ್ರೀ ಆಗಿರತ್ತೆ ಬೆಳಗ್ಗೆ ಹೋಗ್ಬೇಕಾದ್ರೆ ನೋಡಿ. ಈ ರೋಡ್ ಯಾವತ್ತಾದರೂ ಅಂದರೆ ನಾನು ಈ ಒಂದು ರೂಟ್ನಲ್ಲೇ ಆಲ್ಮೋಸ್ಟ್ ಒಂದು 9-10 ಇಯರ್ಸಿಂದನೂ ಟ್ರಾವೆಲ್ ಮಾಡ್ತಾ ಇದ್ದೀನಿ. 9-10 ಇಯರ್ಸ್ನಲ್ಲಿ ನಾನು ಇಷ್ಟೊಂದು ಫ್ರೀಯಾಗಿ ಹೋಗಿರೋದು ಓನ್ಲಿ ವೆನ್ ಐ ವಾಸ್ ಟ್ರಾವೆಲಿಂಗ್ ಇನ್ ದ ಮಿಡ್ ನೈಟ್ ಆರ್ ಅರ್ಲಿ ಮಾರ್ನಿಂಗ್. ಇಷ್ಟೊಂದು ಫ್ರೀಯಾಗಿರ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ ನಾನು ರೋಡು. ಇಲ್ಲಾಂದರೆ ಈ ರೋಡ್ ಏನಿದೆ ತುಂಬ ಟ್ರಾಫಿಕ್ ಇರೋದು. ಸೊ ಐ ಆಮ್ ಲುಕಿಂಗ್ ಅಟ್ ಮೈ ವಾಚ್ ಟು ಫೈಂಡ್ ಔಟ್ ವಾರ್ ಇ ಟಿ ಐ ಏನು ಅಂತ ನೋಡ್ತಾ ಇದ್ದೀನಿ. ಇ ಟಿ ಐ ಗೊತ್ತಿಲ್ಲದಿರೋರಿಗೆ ಎಸ್ಟಿಮೇಟೆಡ್ ಟೈಮ್ ಆಫ್ ಅರೈವಲ್, ಅದನ್ನು ನೋಡ್ತಾ ಇದ್ದೀನಿ ಏನು ಅಂತ, ಯಾವ ಟೈಮಿಂಗ್ ನಾನು ಆಫೀಸ್ ರೀಚ್ ಆಗ್ತೀನಿ ಅಂತ. ಸಿ ಹೌ ದ ವೆದರ್ ಇಸ್. ಯೂಶಲಿ ಇವಾಗ ಸಮ್ಮರ್ ಇರೋದ್ರಿಂದ ನಿಮಗೆ ಅಷ್ಟಾಗಿ ಕಾಣಿಸಲ್ಲ, ಬಟ್ ನಾನು ಈ ರೋಡ್ನಲ್ಲಿ ವಿಂಟರ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾಗ ಪೂರ್ತಿ ಫಾಗ್ ಕವರ್ ಆಗಿತ್ತು. ನಾನು ಅದನ್ನು ನೋಡಿದ್ದೀನಿ ಈ ರೋಡ್ನಲ್ಲಿ. So comment below if you have traveled in this road or the elevated flyover early morning or like late night when you had fog or mist ಇಲ್ಲಿ ಫಿಲ್ ಆಗಿರೋದಿದ್ರೆ, ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದರೆ ಕಮೆಂಟ್ ಬಿಲೋ. ಐ ಆಮ್ ರೀಚಿಂಗ್ ದಿ ಎಂಡ್ ಆಫ್ ದ ಫ್ಲೈಓವರ್ ರೈಟ್ ನೌ. ಐ ಥಿಂಕ್ ರಾಗಿಗುಡ್ಡದಿಂದ ಬರೀ ಸಿಲ್ಕ್ ಬೋರ್ಡ್ ದಾಟೋವರೆಗೂ ಮಾತ್ರ ಇವಾಗ ಓಪನ್ ಆಗಿದೆ. ಆಪೋಸಿಟ್ ಡೈರೆಕ್ಷನಲ್ಲಿ ಇನ್ನೂ ಓಪನ್ ಆಗಿಲ್ಲ. ಐ ಡೋಂಟ್ ನೋ ಹೌ ಲಾಂಗ್ ವುಡ್ ಇಟ್ ಟೇಕ್, ಬಟ್ ಆ್ಯಸ್ ಯು ಕ್ಯಾನ್ ಸಿ ದಟ್ ಆಫ್ಟರ್ ದಿಸ್ ಫ್ಲೈಓವರ್ ಆ್ಯಕ್ಚುಲಿ ಟ್ರಾಫಿಕ್ ರಿಡಕ್ಷನ್ ಆಗಿದೆ. ಯಾವಾಗೋ ಒಂದು ಸತಿ ಐ ಥಿಂಕ್ ನಾನು ಆಫಲ್ಲಿದ್ದಾಗ ಒಂದು ಸತಿ ಈ ರೋಡ್ನಲ್ಲಿ ಟ್ರಾವೆಲ್ ಮಾಡಿದ್ದೆ. ಐ ವಾಸ್ ಗೋಯಿಂಗ್ ಸಮ್ವೇರ್ ಎಲ್ಸ್, ಬಟ್ ಈ ರೋಡ್ನಲ್ಲಿ ಬಂದಾಗ ದ ಟ್ರಾಫಿಕ್ ವಾಸ್ ವೆರಿ ವೆರಿ ಲೋ. ನಾನು ಮಿಡ್ ಆಫ್ ದ ಡೇ ಬಂದಾಗ. So this is the exit point which you all take to come to the IT hub of Bangalore. Bangalore IT hub, but ಬ್ಯಾಂಗ್ಳೂರ್ನಲ್ಲಿ ಈ ಲೊಕೇಶನ್ ಮುಂದೆ ಏನಿದೆ ಬರೀ ಐ ಟಿ ಕಾರಿಡಾರ್ ಥರನೇ ಇದೆ. ಆಲ್ ದಿ ಆಫೀಸಸ್ ಆರ್ ಹಿಯರ್ ಇನ್ ದಿಸ್ ಸ್ಟ್ರೆಚ್ ಆಫ್ ರೋಡ್. ಇದು ಔಟರ್ ರಿಂಗ್ ರೋಡ್ನಲ್ಲೇ ನಿಮಗೆ ಬೇಜಾನ್ ಆಫೀಸ್ಗಳು ಸಿಗ್ತವೆ. ಎಲ್ಲ ಐ ಟಿ ಆಫೀಸಸ್ಸು, ಬಿ ಪಿ ಒಸು, ಮೋಸ್ಟ್ ಆಫ್ ದ ಆಫೀಸಸ್ ಆರ್ ಹಿಯರ್. ಕೆಲವೊಂದು ಸತಿ ಸರ್ವಿಸ್ ರೋಡ್ನಲ್ಲೇ ಟ್ರಾವೆಲ್ ಮಾಡಿಬಿಡ್ತೀನಿ, ಕೆಲವೊಂದು ಸತಿ ಮೇನ್ ರೋಡ್ಗೆ ಹೋಗ್ತೀನಿ. ಸರ್ವಿಸ್ ರೋಡ್ನಲ್ಲಿ ಹೋಗೋ ಅಡ್ವಾಂಟೇಜ್ ಏನಂದರೆ ಸಿಗ್ನಲಿಗೆ ನಿಲ್ಲಲ್ಲ. ಸಿ ನಾನಿವಾಗ ಸರ್ವಿಸ್ ರೋಡ್ ತೊಗೊಳ್ತಾ ಇದ್ದೀನಿ. I think in this journey I did not see anything which I could show it to you or as an impact, but going forward you will see in the next set of videos which I have added, and probably you will see in the same vlog itself or this video which I have uploaded, all those things. ನಾ ಎಂಟೈರ್ ವೀಕ್ನಲ್ಲಿ ಏನೇನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅನ್ನೋದನ್ನು ಒಂದು ವ್ಲಾಗಾಗೆ ಕನ್ವರ್ಟ್ ಮಾಡಿ ಎಡಿಟ್ ಮಾಡಿ ನಿಮಗೆ ಪೋಸ್ಟ್ ಮಾಡ್ತಾಯಿದ್ದೀನಿ. ಅಂಕಲ್ ಸಿ ಉಲ್ಟಾ ಬರ್ತಾ ಇದ್ದಾರೆ ಆರಾಮಾಗಿ ಪೀಸ್ಫುಲ್ಲಾಗಿ. But I could not show the sunlight to you. Probably the next day video, I think which I've shot, it is there in that video. I'm gonna go ahead and show that. Now let's travel. I'm gonna fast forward a bit. ಫಾಸ್ಟ್ ಫಾರ್ವರ್ಡ್ ಮಾಡಿರೋದು ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ. ಯು ವಾಂಟ್ ಟು see me going fast, not in reality but in virtually. ಇದರಲ್ಲಿ ನಾನು ಎಡಿಟ್ ಮಾಡಿ ಫಾಸ್ಟ್ ಪೇಸಿಗೆ ಕನ್ವರ್ಟ್ ಮಾಡಿದ್ದೀನಿ. ಆ್ಯಸ್ ಐ ಸೆಡ್ ಅರ್ಲಿಯರ್, ಯೂಶಲಿ ನಾನು ಸರ್ವಿಸ್ ರೋಡ್ಗೆ ಬರ್ತೀನಿ.
throughout the stretch of this road because to avoid ನಿಮ್ಮ ಥರನೇ ನಮಗೂ ಯೋಚನೆ ಈ ಸ್ಪೀಡ್ ಬಂಪು ಅದನ್ನೆಲ್ಲ ಅವಾಯ್ಡ್ ಮಾಡಿಕೊಂಡು ಸರ್ವಿಸ್ ರೋಡಲ್ಲಿ ಬಂದರೆ ಆರಾಮಾಗಿ ಬರ್ಬೋದು. ಆ್ಯಂಡ್ ಒಂದೊಂದು ಸತಿ ಇಲ್ಲಿ ಮೇನ್ ರೋಡ್ನಲ್ಲೇ ಜಾಮ್ ಆಗಿರುತ್ತೆ, ಹಾಗಾಗಿ ನಾನು ಇದರಲ್ಲೇ ಬರ್ತೀನಿ. ಹೌಸ್ ದ ವೆದರ್ ಸಿ, ಐ ಆಮ್ ಅಡ್ಮೈರಿಂಗ್ ದ ವೆದರ್. ಸೊ ಇಲ್ಲಿಂದ ಸ್ವಲ್ಪ ಟ್ರಾಫಿಕ್ ಆಗೋಕ್ಕೆ ಶುರು ಆಗುತ್ತೆ, ಯಾಕೆಂದರೆ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಕೆಲವೊಂದು ಸತಿ ಈ ಥರ ವೈಡ್ ರೋಡ್ ಇರೋದು ಈ ಮೆಟ್ರೋ ಕನ್ಸ್ಟ್ರಕ್ಷನ್ ಮಧ್ಯದಲ್ಲಿ ನಡೀತಾ ಇರೋದ್ರಿಂದ ಸ್ವಲ್ಪ ಶಾರ್ಟ್ ಆಗುತ್ತೆ, ಅಂದರೆ ವಿಡ್ತ್ ಕಡಿಮೆ ಆಗುತ್ತೆ ರೋಡ್ದು. ಸೊ ವಿಡ್ತ್ ಕಡಿಮೆ ಆದಾಗ ಟ್ರಾಫಿಕ್ ಜಾಮ್ ಆಗೋಕ್ಕೆ ಶುರು ಆಗುತ್ತೆ. ದಿಸ್ ಇಸ್ ಅ ಸ್ಟ್ರೆಚ್. ಓಕೆ, ಪ್ರಾಬಬ್ಲಿ ಐ ಥಿಂಕ್ ದಿಸ್ ವಾಸ್ ಅರೌಂಡ್ 6:15 6:15 ಟೈಮ್, ಅರ್ಲಿ ಮಾರ್ನಿಂಗ್. ಬ್ರೇಕ್ ಸಿಗ್ನಲ್. ಸೊ ನೀವು ಯಾರು ನೋಡ್ತಾ ಇದ್ರೆ ಈ ಥರ ಸಿಗ್ನಲ್ ಹತ್ರಕ್ಕೆ ಬಂದಾಗ ಅರ್ಲಿ ಮಾರ್ನಿಂಗು ಇಲ್ಲ ಲೇಟ್ ನೈಟು, ಪ್ಲೀಸ್ ಕಮ್ ಟು ದ ಲೆಫ್ಟ್ ಸೈಡ್ ಆಫ್ ದ ರೋಡ್. ಇಲ್ಲಾಂದರೆ ಸಿಗ್ನಲ್ ಬ್ರೇಕ್ ಮಾಡೋರು ನಿಮ್ಮನ್ನು ಹಾರಿಸ್ಕೊಂಡು ಹೊರಟೋಗ್ತಾರೆ. ಬಿ ಕೇರ್ಫುಲ್ ಇಲ್ಲ ಟ್ರಾವೆಲಿಂಗ್. Actually, I do not have any what I meant to say was I do not see any incidents or anything in the morning when I'm traveling. ಬೆಳಗ್ಗೆ ಹೊತ್ತು ನನಗೇನು ಕಾಣಿಸ್ಕೊಳ್ಳಲ್ಲ ಆ್ಯಕ್ಚುಲಾಗಿ, ಬಟ್ ಇಲ್ಲಿ ನಿಮಗೆ ಇಲ್ಲಿ ವಿಡಿಯೋನ ಸ್ಲೋ ಮಾಡ್ತಾ ಇದ್ದೀನಿ, ಯಾಕೆಂದರೆ ಮುಂದೆಗಡೆ ಹೋಗ್ತಾ ಇದೆಯಲ್ಲ ಕ್ಯಾಬು. ಇವಾಗ ನೋಡಿ, ನಾನು ಲೆಫ್ಟ್ ಸೈಡಿಂದ ಓವರ್ಟೇಕ್ ಮಾಡೋಣ ಅಂತ ಲೆಫ್ಟ್ ಸೈಡಿಗೆ ಬಂದೆ, ಹಾರನ್ನು ಮಾಡಿದೆ, ನಿಮಗೆ ಕೇಳಿಸ್ತಾ ಇರ್ಬೋದು ಬ್ಯಾಕ್ಗ್ರೌಂಡಲ್ಲಿ. ಬಟ್ ದಿಸ್ ಫೆಲೋ ಡಿಡ್ ನಾಟ್ ಸಿ ನಾರ್ ಇಂಡಿಕೇಟ್ ಎನಿಥಿಂಗ್. ಓಕೆ, ಸೊ ಲೆಫ್ಟ್ ಸೈಡ್ನಲ್ಲಿ ಇದಾನಲ್ಲ, ಪ್ರಾಬಲಿ ಹಿಲ್ ಸ್ಟೇ ಹಿಯರ್. ನಾನು ರೈಟಿಗೆ ಹೋಗೋಣ ಅಂತ ತೋರಿಸಿದ್ರೆ ರೈಟ್ಗೂ ಬಂದ. ಆ್ಯಕ್ಚುಲಿ ನಾನು ಬೈದರೆ ನನಗೆ ಹಾರನ್ ಮಾಡ್ತಾ ಇದ್ದಾನೆ. ಪ್ರಾಬ್ಲಮ್ ಏನು ಗೊತ್ತಾ, ಮೊಬೈಲ್ ಈ ಫಾಸ್ಟ್ ಪೇಸ್ ಇರೋದ್ರಲ್ಲಿ ಮೊಬೈಲ್ ಯೂಸ್ ಮಾಡಿಕೊಂಡು ಟ್ರಾವೆಲ್ ಮಾಡಿಕೊಂಡು ಈ ಥರ ಆ್ಯಕ್ಚುಲಿ ರೋಡ್ ಖಾಲಿ ಇದ್ದಾಗಲೇ ನಮಗೊಂದು ಸ್ವಲ್ಪ ಯು ನೀಡ್ ಟು ಬಿ ವೆರಿ ವೆರಿ ಕೇರ್ಫುಲ್ ವೈಲ್ ರೈಡಿಂಗ್ ಆನ್ ದ ರೋಡ್ ಇಸ್ ಫ್ರೀ. ರೋಡ್ ಖಾಲಿ ಇದ್ದಾಗಲೇ ಈ ಥರ ಅಮೇಚರ್ಸ್ ಎಲ್ಲ ರೋಡ್ಗೆ ಇಳಿದಿರ್ತಾರೆ, ಅವರು ನಮಗೆ ತೊಂದರೆ ಕೊಡ್ತಾ ಇರ್ತಾರೆ. ಸೊ ಐ ಆಮ್ ಗನ್ನ ಸ್ಟಾಪ್ ಇಟ್ ಹಿಯರ್ ಆ್ಯಂಡ್ ರೆಸ್ಯೂಮ್ ಬ್ಯಾಕ್ ವಿತ್ ದಿ ವಿಡಿಯೋ ವೇರ್ ಐ ಕಮ್ ಬ್ಯಾಕ್ ಫ್ರಮ್ ದಿ ಆಫೀಸ್. ನಾನು ಆಫೀಸಿಂದ ವಾಪಸ್ ಬರೋ ವಿಡಿಯೋನ ಹಾಕ್ತಾ ಇದ್ದೀನಿ. ಇವಾಗ ಏನು ರೋಡ್ ಖಾಲಿ ಇದೆ ನೋಡ್ತಾ ಇದ್ದೀರಾ, ಬರಬೇಕಾದ್ರೆ ಇಷ್ಟೊಂದು ಖಾಲಿ ಇರಲ್ಲ. ಐ ಆಮ್ ಗೋನಾ ಶೋ ಇಟ್ ಟು ಯು ಇನ್ 3, 2, 1. ಲೆಟ್ಸ್ ಗೋ. ನೋಡಿಪ್ಪ